ಸೂಪರ್ ನಮ್ಮ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಂದೆ ತಾಯಿ ಹೆಸರಿನ ಜೋಡಣೆಯ ಮಗುವಿನ ಹೆಸರನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ತಂದೆ ವಿಶ್ವನಾಥ್, ತಾಯಿ ಕಾವ್ಯಶ್ರೀ ಹೆಸರು ಎರಡು ಮಿಕ್ಸ್ ಆಗಿ ಮಕ್ಕಳ ಹೆಸರು ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಗಂಡು ಮಗುವಿನ ಹೆಸರನ್ನು ತಿಳಿಸ್ತಾ ಇದ್ದೀನಿ. ವಿಶ್ವೇಶ್ ಎಂದರೆ ಲಾರ್ಡ್ ಬ್ರಹ್ಮ, ದೇವರು ಬ್ರಹ್ಮ. ವಿಶ್ವಂ ಎಂದರೆ ಯೂನಿವರ್ಸಲ್, ಸಾರ್ವತ್ರಿಕ ಎಂದರ್ಥ. ವಿಶ್ವಾಕ್ ಎಂದರೆ ಅನದರ್ ನೇಮ್ ಆಫ್ ವಿಷ್ಣು, ವಿಷ್ಣುವಿನ ಮತ್ತೊಂದು ಹೆಸರು ವಿಶ್ವಕ್. ಕಾವ್ಯನ್ ಎಂದರೆ ಪಾರ್ಟ್ ಆಫ್ ಪೋಯಮ್, ಲೈನ್ಸ್ ಆಫ್ ಪೋಯಟ್ರಿ ಅಂದರೆ ಕವಿತೆಯ ಒಂದು ಭಾಗ ಅಥವಾ ಕವನದ ಸಾಲು ಅಂತ ಹೇಳ್ಬೋದು. ಯಶ್ವನ್ ಎಂದರೆ ಫೇಮ್, ಪ್ರಾಸ್ಪೆರಿಟಿ ಎಂದರೆ ಖ್ಯಾತಿ ಅಥವಾ ಸಮೃದ್ಧಿ ಎಂದಾಗುತ್ತೆ. ವಿಶ್ವಜ್ ಎಂದರೆ ಭೂಮಿ. ಕವಿಶ್ ಕಿಂಗ್ ಆಫ್ ಪೋಯೆಟ್ಸ್, ಕವಿಗಳ ರಾಜ. ವಿಶಾಖ್ ಎಂದರೆ ಅನ್ಕ್ಯಾನ್ಕ್ಯುರಬಲ್, ಜಯಿಸಲಾಗದು ಎಂದರ್ಥವಾಗುತ್ತೆ. ಯಶ್ವಿ ಫೇಮ್ ಅಥವಾ ಸಕ್ಸಸ್ಫುಲ್ ಆ್ಯಂಡ್ ಫೇಮಸ್, ಖ್ಯಾತಿ, ಯಶಸ್ವಿ ಅಂತ ಹೇಳ್ಬೋದು. ಕವನ್ ಎಂದರೆ ಪೋಯಮ್, ದ ಹ್ಯಾಂಡ್ಸಮ್ ಒನ್ ಅಂದರೆ ಕವಿತೆ ಅಂತ ಹೇಳ್ತೀವಿ. ಯಶ್ವೀರ್ ಎಂದರೆ ಬ್ರೇವ್ ಆ್ಯಂಡ್ ಗ್ಲೋರಿಯಸ್ ಅಂದರೆ ಕೆಚ್ಚೆದೆಯ, ಅದ್ಭುತ ಅಂತ ಅರ್ಥ ಆಗುತ್ತೆ. ಯಶವಂತ್ ಎಂದರೆ ಒನ್ ಹೂ ಹ್ಯಾಸ್ ಅಚೀವ್ಡ್ ಗ್ಲೋರಿ, ಕೀರ್ತಿಯನ್ನು ಸಾಧಿಸಿದವನು ಎಂದರ್ಥ. ಆಶಿಕ್ ಎಂದರೆ ಬ್ಲೆಸ್ಡ್ ಆ್ಯಂಡ್ ವಿಕ್ಟೋರಿಯಸ್, ಆಶೀರ್ವದಿಸಿದರು ಅಥವಾ ವಿಜಯಶಾಲಿಯಾದ. ಆಶೀಶ್ ಎಂದರೆ ಎ ಬ್ಲೆಸ್ಸಿಂಗ್, ಒಂದು ಆಶೀರ್ವಾದ ಎಂದರ್ಥವಾಗುತ್ತೆ. ಹೃಷಿ ಎಂದರೆ ಸಂತೋಷ. ಹೃಷು ಎಂದರೆ ಹ್ಯಾಪಿ, ದ ಸನ್ ಆ್ಯಂಡ್ ದ ಮೂನ್ ಅಂತ ಕರಿತೇವೆ, ಅಂದರೆ ಇದು ಕೂಡ ಸಂತೋಷ ಅಂತ ಹೇಳ್ಬೋದು. ವಿಶ್ವಾಂಕರ್ ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಅಂತ ಕರಿತೇವೆ, ಅಂದರೆ ಬ್ರಹ್ಮಾಂಡದ ಶಿಖರ ಅಂತ. ಯಶ್ವಿನ್ ಎಂದರೆ ವಿನ್ನರ್ ಆಫ್ ಫೇಮ್ ಅಂದರೆ ಖ್ಯಾತಿಯ ವಿಜೇತ. ಯಶ್ವಿಕ್ ಎಂದರೆ ಫೇಮ್, ಖ್ಯಾತಿ ಎಂದರ್ಥ. ಯಶಿಶ್ ಎಂದರೂ ಕೂಡ ಖ್ಯಾತಿ ಎಂದರ್ಥವಾಗುತ್ತೆ. ಶ್ರೀಶ್ ಎಂದರೆ ನೇಮ್ ಆಫ್ ಗಾಡ್, ಲಾರ್ಡ್ ವಿಷ್ಣು, ವಿಷ್ಣುವಿನ ಹೆಸರು ಬರುತ್ತೆ. ಕಾವ್ಯಾಂಶ್ ಎಂದರೆ ಪ್ಯಾರಾಗ್ರಾಫ್ ಆಫ್ ಪೋಯಟ್ರಿ ಅಥವಾ ಇಂಟೆಲಿಜೆಂಟ್ ಅಂತ ಕರಿತೇವೆ, ಅಂದರೆ ಕಾವ್ಯದ ಭಾಗ, ಬುದ್ಧಿವಂತ. ಯಶಸ್ವಿ ಎಂದರೆ ವಿನ್ನರ್ ಎಂದರ್ಥ. ಶ್ರೇಯಶ್ ಎಂದರೆ ಟು ಗಿವ್ ಕ್ರೆಡಿಟ್ ಟು ಸಮ್ ಒನ್ ಅಂತ ಅರ್ಥ ಬರುತ್ತೆ. ಯಶ್ವತ್ ವರ್ಲ್ಡ್ ವಿನ್ನರ್, ಸಕ್ಸಸ್ ಅಂದರೆ ವಿಜೇತ, ಯಶಸ್ವಿ ಅಂತ ಬರುತ್ತೆ ಅರ್ಥ. ವಿಶ್ವಾಂಕ್ ಎಂದರೆ ಆರ್ನಮೆಂಟ್ ಆಫ್ ದ ವರ್ಲ್ಡ್, ಪ್ರಪಂಚದ ಆಭರಣ ಅಂತ ಕರಿತೇವೆ. ಈ ವಿಡಿಯೋ ನೋಡಿದ್ರಲ್ವ, ತಂದೆ ತಾಯಿ ಹೆಸರನ್ನು ಜೋಡಿಸ್ಕೊಂಡು ಮಗುವಿನ ಹೆಸರು ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇಲ್ಲಿ ಗಂಡು ಮಗುವಿನ ಹೆಸರು ತಿಳಿಸಿದ್ದೀನಿ, ಹಾಗೆ ಹೆಣ್ಣು ಮಗುವಿನ ಹೆಸರು ಬೇಕು ಅಂದ್ರೂ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಹಾಗೆ ನಿಮ್ಮ ಮಗುವಿಗೂ ಈ ಥರ ಹೆಸರು ಬೇಕು ಅಂತಂದರೆ ನಿಮ್ಮ ಹೆಸರನ್ನು ಹಾಗೂ ಯಾವ ಮಗು ಅಂತ ಅನ್ನೋದನ್ನು ನೀವು ಮೆನ್ಷನ್ ಮಾಡಿದರೆ ನಾನು ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಹೆಸರನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.